ಓಂ ಶಾಂತಿ ಭಕ್ತರೇ, ಗೆಳೆಯರೇ, ಅಭಿಮಾನಿಗಳೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶಾಯ್ ಬಂಧು ಬಳಗ ಮಿತ್ರ ಗುರು ದೈವಕ್ಕೆ ಶರಣು. ಜೈ ಸೀತಾರಾಮಾಂಜನೇಯ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ನೀವು ನೋಡ್ತಾರೆ ಈ ಒಂದು ಜಾಗ, ಸ್ಥಳ, ಇದು ಬಂದು ಶ್ರೀ ಸೀತಾರಾಮಾಂಜನ ಹನುಮಾನ್ ಟೆಂಪಲ್, ಗೌರಿಬಿದನೂರು ಟೌನು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವರೇ ನಾನು ಗೌರಿಬಿದನೂರು ತಾಲೂಕಿನ ಹುಣಸೆಗುಂಟೆ ಗ್ರಾಮ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರುಕುಲ ಟ್ರಸ್ಟ್ನ ಒಂದು ಅಲ್ಲಿ ಸ್ಥಳದಲ್ಲಿ 12ನೇ ತಾರೀಕು ಏಪ್ರಿಲ್ ತಿಂಗಳು ಆ ದಿನ ಅಲ್ಲಿ ಶಿಲಾನ್ಯಾಸ ಆಗಿತ್ತು ಗುರುಕುಲ ಆಶ್ರಮಕ್ಕೆ. ಅನಂತರ ಈ ದಿನ 30ನೇ ತಾರೀಕು ಶುಕ್ರವಾರ ಮೇ ತಿಂಗಳು 48ನೇ ದಿನ ಅಲ್ಲಿ ನಾವು ಶಿಲಾನ್ಯಾಸ ಮಾಡಿ ಹುಣಸೆಗುಂಟೆ ಗ್ರಾಮದಲ್ಲಿ ಗುರುಕುಲದ್ದು ಅಲ್ಲಿಗೆ ಈಗ ಮಂಡಲ ಪೂಜೆ ಇರುತ್ತೆ. ಅದಕ್ಕಾಗಿ ನಾನು ಬಂದಿದ್ದೀನಿ. ಗೌರಿಬಿದನೂರು ಬಸ್ ಸ್ಟಾಪಲ್ಲಿ ಈಗ 2 ಗಂಟೆ ಸಮಯ ಆದ್ದರಿಂದ ನನ್ನದು ಊಟದ ಸಮಯ 3:15 ಆದರೆ ಸಮಯ ಮಧ್ಯಾಹ್ನ 2 ಗಂಟೆ ಆದ್ದರಿಂದ ನಾನು ನಾಗರಾಜಿಗೆ ಹೇಳಿದೆ. ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, ಗುರುಕುಲಕ್ಕೆ ಅಧ್ಯಕ್ಷರವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಅವರಿಗೆ ನಾನು ಹೇಳಿದೆ, ಎಲ್ಲಾದರೂ ಒಂದು ಪ್ಲೇಸ್ಗೆ ಕರ್ಕೊಂಡೋಗಪ್ಪ ಅಂತ. ಅವರು ಕರ್ಕೊಂಡು ಬಂದರು ಈ ದೇವಸ್ಥಾನ ಹತ್ರ. ಇದು ಗೌರಿಬಿದನೂರು ಟೌನು ಬಸ್ ಸ್ಟ್ಯಾಂಡಿಂದ ನನಗೆ ಇಲ್ಲಿ ಕರ್ಕೊಂಡು ಬಂದರು. ನೀವು ನೋಡ್ಬೋದು, ದೊಡ್ಡ ಅರಳಿ ಮರ, ಆಲದ ಮರ ಇದೆ. ತುಂಬ ಬಯಲು ಪ್ರದೇಶದ ಒಳಗಡೆ ಕಾಂಪೌಂಡ್ ಒಳಗೆ ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಇದೆ. ಹಾಗೆ ಅಲ್ಲಿ ಒಂದು ಅನ್ನದಾಸೋಹ ಭವನ ಕೂಡ ಇರುತ್ತೆ. ನೀವು ನೋಡ್ಬೋದು, ಹನುಮಾನ್ ಟೆಂಪಲ್ ಅದು. ಈಗ ಸದ್ಯಕ್ಕೆ ಬೀಗ ಹಾಕಿದ್ದಾರೆ. ಮಧ್ಯಾಹ್ನ ಸಮಯ 2 ಗಂಟೆ ಅದರಿಂದ ಬೀಗ ಹಾಕಿದ್ದಾರೆ, ತೆರೆದಿಲ್ಲ. ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದು ಒಂದು ಭವನ ಇರುತ್ತೆ. ಆಮೇಲೆ ಇದು ಅನ್ನದಾಸೋಹ ಚೌಡ್ರನಿ ಇರುತ್ತೆ. ಇಲ್ಲಿ ದೊಡ್ಡ ಅರಳಿ ಮರ, ದೊಡ್ಡ ಆಲದ ಮರ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾಗರಾಜು ನನಗೆ ಇಲ್ಲಿ ಕರ್ಕೊಂಡು ಬಂದ. ಏತಕಪ್ಪ ಕರ್ಕೊಂಡು ಬಂದಿದ್ದೆ ಅಂದರೆ 2 ಗಂಟೆ ಸಮಯ ಮಧ್ಯಾಹ್ನ, ನನ್ನ ಊಟದ ಸಮಯ 3 ಗಂಟೆ, 3:15, 3 ಗಂಟೆ, 3:30 ಆಗುತ್ತೆ. ಸರಿ, 1 ಅವರ್ ಟೈಮ್ ಪಾಸ್ ಮಾಡೋಣ, ಎಲ್ಲಾದರೂ ಕರ್ಕೊಂಡು ಹೋಗಂತೆ. ಅದಕ್ಕೆ ಅವ್ರು ಇಲ್ಲಿ ಕರ್ಕೊಂಡು ಬಂದಿದ್ದು. ಆದರೆ ಇಲ್ಲಿ ವಿಶೇಷ ಏನು ಅಂತಂದ ನೋಡಿದಾಗ, ಹನುಮಾನ್ ಆ ಗೇಟ್ನಲ್ಲಿ ಏನು ಹಿಡ್ಕೊಂಡಿದ್ದಾನೆ? ಶಿವಲಿಂಗ ಹಿಡ್ಕೊಂಡಿದ್ದಾನೆ. ಅನಂತರ ನಾವು ಒಳಗಡೆ ಬಂದ್ವಿ. ಇದಕ್ಕೊಂದು ದೊಡ್ಡ ಕಥೆ ಇದೆ. ಹಿಂದೆ ನಾನು ಧನುಷ್ಕೋಟಿ ಅನಂತ ಪದ್ಮನಾಭ ಸ್ವಾಮಿ ಸರಿಯಾಗಿ ಗಮನ ಇಟ್ಟು ಆಲಿಸಿ, ಹಿಂದೆ ನಾನು ಓಮಾಸೆನೆಸ್ 2012 ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್, ಇದರಲ್ಲಿ ಧನುಷ್ಕೋಟಿ ರಾಮೇಶ್ವರಂ ಅಲ್ಲಿನ ವಿಚಾರಗಳ ಬಗ್ಗೆ, ಅಲ್ಲಿನ ಸ್ಥಳ ಪುರಾಣ ಬಗ್ಗೆ, ನಾನು ನಾಗಮಣಿ ಮಹತ್ವ ಮತ್ತು ನಾಗಮಣಿ ಅಲ್ಲಿ ಯಾವ ರೀತಿ ಬಂತು, ಮತ್ತು ಅಲ್ಲಿ ಮರಕತ ಲಿಂಗ ಇರುತ್ತೆ. ಹನುಮಾನ್ ಯಾವ ರೀತಿ ಶಿವಲಿಂಗವನ್ನು ತಗೊಂಡು ಹಿಮಾಲಯ ಪರ್ವತದಿಂದ ಶಿವಲಿಂಗವನ್ನು, ಅಂದರೆ ಪರಮಾತ್ಮನ ಶಿವನ ಆತ್ಮಲಿಂಗವನ್ನು ತಗೊಂಡು ರಾಮೇಶ್ವರಂಗೆ ಬರ್ತಾನೆ. ಅನಂತರ ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿರುತ್ತೆ. ಆಲ್ರೆಡಿ ಅಲ್ಲಿ ಮರಳಿನಿಂದ ಮಾಡಿದ್ದು. ಹನುಮಂತ ದೇವರಿಗೆ ಬೇಜಾರಾಗುತ್ತೆ. ಮತ್ತು ಹನುಮಂತ ದೇವರು ತಗೊಂಡು ಬಂದಿದ್ದ ಒಂದು ಆತ್ಮಲಿಂಗವನ್ನು ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೆಲ್ಲ ಸ್ಟೋರಿ ಅಲ್ಲಿ ಹೇಳಿದ್ದೀನಿ ನಾನು. ಹನುಮಂತ ದೇವರು ಶಿವಲಿಂಗ ಹಿಡ್ಕೊಂಡು ಇದ್ದಾನೆ. ಇದು ಅಲ್ಲಿಂದ ತಂದಿದ್ದು. ಅದು ರಾಮೇಶ್ವರಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಇದೊಂದು ಕತೆ. ಆಗ ಯುದ್ಧ ಆದಮೇಲೆ ಈ ಒಂದು ಸ್ಟೋರಿ ಪಾಪ ಪರಿಹಾರಕ್ಕಾಗಿ, ಗೊತ್ತಾಯ್ತಲ್ಲ. ಆದರೆ ಆ ಒಂದು ಸ್ಟೋರಿಗಳಲ್ಲಿ ಏನಪ್ಪ ವಿಶೇಷ ಅಂದರೆ, ನಾಗಮಣಿ ಕೂಡ ಅಲ್ಲಿ ಸ್ಟೋರಿ ಬರುತ್ತೆ ಒಂದು. ಅನಂತರ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರ ಆ ಸ್ಟೋರಿ ಕೂಡ ಬರುತ್ತೆ. ಆದರೆ ಒಬ್ಬ ಹುಡುಗ ಹುಡುಗಿ, ಬಾಲಕಿ ಅಂತ ಕೂಡ ಒಂದು ಬರುತ್ತೆ ಸ್ಟೋರಿ. ಆದರೆ ಇಲ್ಲಿ ಗುರುಕುಲದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಶಕ್ತಿಗಳನ್ನು ಹೇಗೆ ಸಂಪಾದನೆ ಮಾಡ್ಕೊಳ್ಳೋದು, ಮಂತ್ರಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಸಪ್ರೇಟಾಗಿ ನಮ್ಮದೇ ಆದ ಒಂದು ನಾಲೆಡ್ಜಲ್ಲಿ, ನಮ್ಮದೇ ಆದ ಒಂದು ಸಬ್ಜೆಕ್ಟಲ್ಲಿ, ನಮ್ಮದೇ ಆದ ಒಂದು ತತ್ವ ಸಿದ್ಧಾಂತದಲ್ಲಿ ನಾವು ಸಿದ್ಧಿಗಳನ್ನು ಹೇಳ್ಕೊಡ್ತೀವಿ. ಅದರಂತೆ ನೋಡಿದ್ರೆ ಅದರ ಪ್ರಕಾರ
ಇಲ್ಲಿ ಹನುಮಾನ್ ಟೆಂಪಲ್ ಇದೆ. ಈಗ ನಾನು ಶುಕ್ರವಾರ 30ನೇ ತಾರೀಕು ಮೇ ತಿಂಗಳು 2 ಗಂಟೆ ಮಧ್ಯಾಹ್ನ ಗೌರಿಬಿದನೂರು ಟೌನ್ ಇಲ್ಲ ಹನುಮಾನ್ ಟೆಂಪಲ್ ಹತ್ರ ಇದ್ದೀನಿ. ನೀವು ಆಲ್ರೆಡಿ ನೋಡಿದ್ರೆ ಹನುಮಾನ್ ಶಿವಲಿಂಗ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ವಿಡಿಯೋನ ಆಲ್ರೆಡಿ ನಾನು ಮೊದಲು ಅದೇ ಸಮಯದಲ್ಲಿ ಅಂದರೆ ಮೇ ತಿಂಗಳಲ್ಲೇ ನಾನು ಈ ವಿಡಿಯೋನ ಮಾಡಿದ್ದೆ, ರೆಡಿ ಮಾಡಿ ಶೇರ್ ಮಾಡಿದ್ದೆ. ಆದರೆ ಯೂಟ್ಯೂಬ್ ಚಾನಲ್ ಅವರು ಯೂಟ್ಯೂಬ್ ಕಮ್ಯುನಿಟಿ ಅವರು ಇದನ್ನು ಡಿಲೀಟ್ ಮಾಡಿದ್ರು. ಹಾಗೆ ನನಗೆ ನೋಟಿಸ್ ಕೂಡ ಕೊಟ್ಟರು. ಯಾಕಪ್ಪ ನೋಟಿಸ್ ಕೊಟ್ಟರು ಅಂದರೆ ಇಲ್ಲಿ ನಾಗರಕಲ್ಲುಗಳಿದೆ. ಇಲ್ಲಿ ಒಬ್ಬ ಹುಡುಗ ಮೈ ಮೇಲೆ ಬಟ್ಟೆ ಇರಲ್ಲ, ಚಿಕ್ಕ ಹುಡುಗ, ಒಂದು 8 ವರ್ಷ ಹುಡುಗ ಅಥವಾ 6 ವರ್ಷ ಹುಡುಗ, ಅವನು ಬಂದಿದ್ದ. ಅದ್ರ ಜೊತೆ ಅವ್ರ ಅಕ್ಕ ಬಂದಿತ್ತು. ಅವ್ರ ಅಕ್ಕ ಏನೋ ಮೈ ಮೇಲೆ ಬಟ್ಟೆ ಇತ್ತು, ಲಂಗ ಜಾಕೆಟ್ಟು, ಆದರೆ ಈ ಮಗುಗೆ ಇರಲಿಲ್ಲ, ಇವನು ಹುಡುಗ. ಅದೆಲ್ಲ ನಾನು ವೀಡಿಯೋ ಮಾಡಿದ್ದೆ ಮತ್ತು ಆ ಫೋಟೋ ಕೂಡ ತೆಗೆದಿದ್ದೆ, ಟೈಟಲ್ ಹಾಕಿದ್ದೆ. ಆದರೆ ಇದನ್ನು ಯೂಟ್ಯೂಬ್ ಕಮಿಟಿಯವ್ರು ನೋಡಿಬಿಟ್ಟು ಡಿಲೀಟ್ ಮಾಡಿದ್ರು. ಯಾಕಂದರೆ ಮೈ ಮೇಲೆ ಬಟ್ಟೆ ಇಲ್ಲದಿರೋದು ಯಾವುದೇ ವ್ಯಕ್ತಿ, ಹುಡುಗ, ಬಾಲಕ, ದೊಡ್ಡವ್ರದ್ದು ಯಾವುದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ, ನೆನಪಿಟ್ಕೊಳ್ಳಿ. ಮೈ ಮೇಲೆ ಬಟ್ಟೆ ಇಲ್ಲ ಅಂದರೆ ಹುಡುಗರದು ಸಹ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಆದರೆ ನಾನು ನೋಡೋಣ ಅಂತ ಆಗ್ಬಿಟ್ಟಿದೆ. ಅದರಲ್ಲೂ ನಾನು ಪ್ರಾಜೆಕ್ಟ್ ಅವ್ರಿಗೆ ಸಂಬಂಧಪಟ್ಟಿತ್ತಲ್ಲ, ಧನುಷ್ಕೋಟಿ ಅನಂತ ಪದ್ಮನಾಭ ಸ್ವಾಮಿ, ಅದರಲ್ಲಿ ಸ್ಟೋರಿ ಹೇಳಿದ್ದೀನಿ. ಯಾರೋ ಒಂದು ಹುಡುಗ ಹುಡುಗಿ, ಅವ್ರ ಕುಟುಂಬ, ಅವ್ರ ವಜ್ರ ವೈಡೂರ್ಯ ವ್ಯಾಪಾರ, ಇದೆಲ್ಲ ಹೇಳ್ತೀನಿ, ನಿಮ್ಗೆ ಗೊತ್ತಿರ್ಬೋದು. ಆದರೆ ಇದು ಆ ಕಾರಣದಿಂದ ಡಿಲೀಟ್ ಆಯ್ತಾಗ. ಹಾಗೆ ನಾನು ನೋಟಿಸು ಬಂತು, ಇನ್ಮೇಲೆ ನಾನು ಆ ರೀತಿ ತಪ್ಪು ಮಾಡಿದ್ರೆ ಮತ್ತೆ ನನ್ನ ಯೂಟ್ಯೂಬ್ ಚಾನಲೇ ಇರೋದಿಲ್ಲ. ಅದಕ್ಕೆ ನೀವು ಅಷ್ಟೇ ಮೈ ಮೇಲೆ ಬಟ್ಟೆ ಇಲ್ದಿರೋಂಥದ್ದು, ಚಿಕ್ಕ ಹುಡುಗರದಾಗಲಿ ದೊಡ್ಡವ್ರದ್ದಾಗಲಿ ಯಾವುದೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಡಿ. ಹಾಗೆ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಇದೆ. ಯಾರಿಗೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ, ಬುದ್ಧಿವಂತರಿಗಂತೂ ಅರ್ಥ ಆಗಿರುತ್ತೆ. ಯಾಕಂದರೆ ಧನುಷ್ಕೋಟಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ, ಇದನ್ನು ಗಮನಿಸಿ. ಹಿಂದೆಯ ವೀಡಿಯೋಗಳು ನೋಡಿ. ಧನುಷ್ಕೋಟಿ ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಅಲ್ಲಿನ ನಾಗಮಣಿ, ಇದೆಲ್ಲ ಆ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಅದು ನೋಡಿದ್ರೆ ನಿಮಗೆ ರಹಸ್ಯ ಅರ್ಥ ಆಗುತ್ತೆ ಈ ದೇವಸ್ಥಾನದ್ದು. ಓಕೆನಾ? ಓಕೆ ಅವರೇ, ಇಲ್ಲಿನ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಿ. ಗೌರಿಬಿದನೂರಿಗೆ ಬಂದರೆ ಇಲ್ಲಿ ಪ್ರಶಾಂತವಾದ ಜಾಗ ಇರುತ್ತೆ, ಒಂದು ಪುಣ್ಯಶಕ್ತಿ ಇರುತ್ತೆ, ಯಾವುದೇ ಡೌಟ್ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಂ ಶಾಂತಿ.